ತಗೊಳ್ಳಿ. ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ನಿಮ್ಗೆ ಯಾರು ಅಕ್ಕ ತಂಗಿರಿಲ್ವಾ? ಅಕ್ಕ ತಂಗಿರು ಇದ್ದಾರೆ. ಈಗ ಸದ್ಯಕ್ಕೆ ನಾನು ಅಕ್ಕನ ಮನೇಲಿದ್ದೀನಿ. ಅದು ಈ ದೆವ್ವಗಳಿಗೆ ಕಾಲ್ ಇರಲ್ವಂತೆ, ಇದ್ರು ನೆಟ್ಟಿಗಿರಲ್ಲಂತೆ, ಹಿಂಗೆ ಸೊಟ್ಟಗಿರ್ತಾವಂತೆ ಅಂತ ನಮ್ಮ ಊರ್ ಕಡೆ ಹೇಳ್ತಿದ್ರು. ಅದಕ್ಕೆ ನೋಡ್ತಿದ್ದೆ. ದೆವ್ವಕ್ಕೆ ಬುದ್ಧಿನೂ ಇರಲ್ವಂತೆ. ಹೋಗೋನ್ ಮಾತ್ರಕ್ಕೆ ನೀವೇನ್ ದೆವ್ವನ? ಅಲ್ಲ, ಸಂಧ್ಯಾ ಸಾಫ್ಟ್ ಅಂತ ಹೇಳ್ತಿದ್ರು, ಇವಳು ನೋಡಿದ್ರೆ ವೈಲ್ಡ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾಳಲ್ಲ. ತಗೊಳ್ಳಿ. ಇದೇನಿದು ಟೀ ತರನೇ ಇಲ್ವಲ್ಲ? ಕಾಫಿ ಟೀ ತರ ಇರಲ್ಲ, ಕಾಫಿ ತರನೇ ಇರುತ್ತೆ. ಹಲೋ, ನಾನ್ ನಿಮ್ಗೆ ಏನ್ ಹೇಳಿದ್ದು? ಟೀ ಅಂದ್ರೆ ಈ ಬಿಸಿ ಬಿಸಿ ಚಾಯ್, ಅದನ್ನ ಕುಡಿದ್ರೆ ತಲೆ ಎಲ್ಲ ಫ್ರೀ ಆಗುತ್ತೆ. ನಿಮಗೆ ಚಾ ಮಾಡ್ಕೊಂಬಾರ ಕೇಳಿದ್ರೆ ಇದನ್ನ ಯಾರೇ ಮಾಡ್ಕೊಂಬಾರ ಕೇಳಿದ್ದು? ನನಗೆ ಇದು ಒಂದೇ ಮಾಡಕ್ ಬರೋದು. ತಲೆಗೆ ಏಟ್ ಬಿದ್ರೆ ಚಾ ಮಾಡೋದ್ ಮರ್ತೋಗ್ಬಿಡ್ತಾ ಹಿಂಗೆ? ಏನ್ ಮಾವ ಗಲಾಟೆ? ಇವರು ಅರ್ಜುನ್, ಜೆ.ಪಿ. ಸರ್ ಮಗ. ಅವರು ಜೆ.ಪಿ. ಸರ್ ವಿರುದ್ಧನೇ ನಿಂತಿದ್ದಾರೆ. ಇವರಿಬ್ರಿಂದ ಆದಷ್ಟು ನಾನು ದೂರ ಇರಬೇಕು. ಏನಿಲ್ಲ ಅಣ್ಣ, ಕಾಫಿ ಚೆನ್ನಾಗಿಲ್ಲ ಅಂತ ಬೈತಾ ಇದ್ದಾರೆ. ದೆವ್ವ ಅಂತ ತಮಾಷೆ ಮಾಡ್ತಾ ಇದ್ದಾರೆ. ಏನ್ ಮಾವ ನೀನು? ಅವಳು ನಮ್ ಸಂಧ್ಯಾ, ಅಷ್ಟು ಗೊತ್ತಾಗಲ್ವಾ? ಹೇಳಿ ಅಣ್ಣ. ನೀನ್ ಈ ಮನೆ ಮಗಳು, ಹುಷಾರಿಲ್ಲ ಅಂತಂದ್ರೆ ಇಲ್ಲಿ ಬರೋದಲ್ವಾ? ಎಲ್ಲಿದ್ದೆ ನೀನು? ಅಣ್ಣ, ನಾನು ಕೋಮಾದಲ್ಲಿದ್ದೆ. ಹಾಗಿದ್ಮೇಲೆ ನೀನ್ ಸರಿ ಹೋದ್ಮೇಲೆ ಮೊದ್ಲು ಕಾಲ್ ಮಾಡ್ಬೇಕಾಗಿದ್ದು ನನಗೆ ಅಥವಾ ಭಾರ್ಗವಿಗಲ್ವಾ? ಯಾಕೆ ಕಾಲ್ ಮಾಡಲಿಲ್ಲ? ಅದು ಇಷ್ಟು ದಿನ ಸಪೋರ್ಟ್ ಮಾಡಿರೋ ಭಾರ್ಗವಿನ ಬಿಟ್ಟು ಆ ವಿಕ್ಕಿಗೆ ಯಾಕೆ ಸಪೋರ್ಟ್ ಮಾಡ್ದೆ? ಆ ವಿಕ್ಕಿ ಪರವಾಗಿ ಯಾಕೆ ಸಾಕ್ಷಿ ಹೇಳ್ದೆ? ಈ ಕೇಸ್ ಸ್ಟಾರ್ಟ್ ಆಗಿದೆ ಆ ವಿಕ್ಕಿಯಿಂದ, ನೆನ್ಪಿಲ್ವಾ ನಿನಗೆ? ಅಲ್ಲ ಸಂಧ್ಯಾ, ನಾನು ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ರು ಹಂಗೆ ಸುಮ್ನೆ ನಿಂತಿದ್ಯಲ್ಲ? ಹೇಳು ಸಂಧ್ಯಾ, ಅವತ್ ರಾತ್ರಿ ಏನ್ ನಡೀತು? ನಿಜ ಹೇಳು. ಗೋಲ್ಡ್ ರಿಪೋರ್ಟ್ ಎಲ್ಲಾನು ಚೆಕ್ ಮಾಡಿದ್ದೀನಿ ಮೇಡಮ್. ಪ್ರತಿಯೊಂದರಲ್ಲೂ ಸಂಧ್ಯಾ ಸತ್ತಿದ್ದಾಳೆ ಅಂತಾನೆ ಬರ್ತಾ ಇದೆ. ಇದ್ದಕ್ಕಿದ್ದಾಗ ಅವಳು ಬದುಕು ಬಂದಿದ್ದಾಳೆ. ಇದೆಲ್ಲ ಹೇಗ್ ಸಾಧ್ಯ ಮೇಡಮ್? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ದೊಡ್ಡೋರು ಹೇಳೋದು ಸುಳ್ಳಲ್ಲ ಸರ್. ನೋಡೋದಕ್ಕೇನೋ ಸಂಧ್ಯಾ ಥರಾನೇ ಇದ್ದಾಳೆ, ಆದ್ರೆ ಅವಳು ಸಂಧ್ಯಾನೇನಾ? ಅವಳು ಸಂಧ್ಯಾ ಅಂತಾನೆ ಹೇಗ್ ನಂಬೋದು ಸರ್? ಅಂದ್ರೆ ನಿಜಾನ ಸುಳ್ಳ ಅಂತ ಪರೀಕ್ಷೆ ಮಾಡದೆ ಯಾರನ್ನು ನಂಬಕ್ಕಾಗಲ್ಲ ಸರ್. ಹಾಗೆ ಪರೀಕ್ಷೆ ಮಾಡೋಕೆ ನಾನು ಆಚೆ ಬರ್ಬೇಕು. ಸುಮ್ಮನೆ ಎಗರಾಡ್ಬೇಡ, ಬರಯ್ಯ. ನಾನೇನು ಮಾಡಿಲ್ಲ, ಸುಮ್ಮನೆ ಬಿಡಿ ಸರ್. ಏನ್ರಿ ಕೇಸ್ ಅದು? ಸರ್, ಅದು ಚೈನ್ ಸ್ನ್ಯಾಚಿಂಗ್ ಕೇಸ್ ಸರ್. CCTV ಚೆಕ್ ಮಾಡಿಸಿದ್ರೆ ಆ ಟೈಮ್ಗೆ ಇವ್ರ ಗಾಡಿ ಒಂದೇ ಹೋಗಿರೋದು. ಅದಕ್ಕೆ ವಿಚಾರಿಸೋಣ ಅಂತ ಕರ್ಕೊಂಬಂದೆ. ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಟೈಮು ಅಂತಾರಲ್ಲ, ಹಂಗೆ ಆ ಟೈಮಲ್ಲಿ ನಾನು ಓಡಾಡಿದೀನಿ. ಅದಕ್ಕೆ ಎತ್ತಕ ಬಂದ್ಬಿಡದ. ನಿಮಗ್ ಕಳ್ಳರು ಹಿಡಿಯಕ್ಕಾಗಿಲ್ಲ ಅಂತಂದ್ರೆ ನಮ್ಗೆ ಯಾಕ್ರಿ ತೊಂದರೆ ಕೊಡ್ತೀರಾ?
ನಿಮ್ಮನ್ನ ಸಿಕ್ಕಾಕ್ಸಕ್ಕೆ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಮೇಡಮ್. ಮತ್ತೆ ನಾಡಿದ್ದು ಹಿಯರಿಂಗ್ ಇದೆ. ಅವ್ರು ಕೇಳೋ ಪ್ರಶ್ನೆಗೆ ನೀವು ಪ್ರಿಪೇರ್ ಆಗಬೇಕು ಮೇಡಮ್. ನಿಮ್ಮ ಬುದ್ಧಿವಂತಿಕೆಗೆ ಖಂಡಿತ ಸೋಲಿಲ್ಲ. ಆದ್ರೇನು ಸರ್? ಎಲ್ಲ ಪರೀಕ್ಷೆ ಮಾಡಕ್ಕೆ ನೀವು ಆಚೆ ಬರಬೇಕು ಅಂದ್ರೆ ನಿಮಗೆ ಬೇಲ್ ಸಿಗ್ಬೇಕಲ್ವಾ ಮೇಡಮ್? ನನಗಂತೂ ತುಂಬಾ ಟೆನ್ಷನ್ ಆಗೋಗಿದೆ ಮೇಡಮ್. ಕಾಳ್ತನ ಮಾಡಷ್ಟು ಬಾರ್ಗೆಟ್ ಹೋಗಿಲ್ಲ. ನಾನೇ ಬೇರೆ, ನನ್ನ ಲೆವೆಲ್ಲೇ ಬೇರೆ. ನನ್ನ ರೇಂಜ್ ಗೊತ್ತಿಲ್ದೇನೆ ಎಳ್ಕೊಂಬಂದಿರಲ್ಲ. ಯಾರ್ ಸರ್ ನೀವು? ದೊಡ್ಡ ಪಾಳೆಗಾರ ಏನೋ ನೀನು? ಸುಮ್ಮನೆ ನಿಂತ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಒಳಗಾಕಿ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ಮಗನೇ. ಜೈಲಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ತಗೊಳಕ್ ಆಸೆ ಇದೆಯನಲ್ಲಿ. ಬನ್ರಿ ಇಲ್ಲಿ, ಈ ಫೈಲ್ ಎತ್ತಿಡ್ರಿ. ಅಯ್ಯೋ, ನೆನ್ಪೇ ಆಗ್ತಾ ಇಲ್ಲ. ತಲೆ ಬೇರೆ ತುಂಬಾ ನೋಯ್ತಾ ಇದೆ. ನೆನ್ಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ತಲೆನೋವು ಜಾಸ್ತಿ ಆಗ್ತಾ ಇದೆ. ನಿನಗೇನು ನೆನಪಿಲ್ಲ? ಅದು ತಲೆಗೆ ಪೆಟ್ಬಿದ್ದು ಕೋಮಕ್ ಹೋಗ್ಬಿಟ್ಟಿದ್ದೆ ಅಲ್ವಾ ಅಣ್ಣ. ಅದಕ್ಕೆ ನನಗೆ ಸರಿಯಾಗಿ ಏನು ನೆನ್ಪೇ ಆಗ್ತಾ ಇಲ್ಲ. ಆದ್ರೂ ನಮ್ ನೆನ್ಪಾಗ್ದಿರೋ ನಿನಗೆ ಡ್ಯಾಡ್ ಮಾತ್ರ ಹೇಗ್ ನೆನ್ಪಾಗ? ಮಾವ ನಿನ್ನ ಕರೀತಿದ್ದಾರೆ, ಬಾ. ಅಳಿಮಯ್ಯ, ಏನೋ ಸರಿ ಬರ್ತಿಲ್ಲ. ನಾನು ಸಂಧ್ಯಾನ್ ನೋಡಿಲ್ಲ, ಆದ್ರೆ ನೀನ್ ಹೇಳ್ತಿರೋ ಸಂಧ್ಯಾಗೂ ಇಲ್ಲಿರೋ ಸಂಧ್ಯಾಗೂ ಒಂದಕ್ಕೊಂದು ಹೋಲಿಕೆನೇ ಆಗ್ತಿಲ್ವಲ್ಲ? ನನಗೂ ಅದೇ ಡೌಟ್ ಮಾವ. ನಮ್ ಸಂಧ್ಯಾ ಕಾಫಿ ಟೀ ಏನು ಅಡುಗೆನೋ ಅಮೃತ ತರ ಮಾಡ್ತಾ ಇದ್ರು. ಹಾಗಿದ್ರೆ ಇವಳು ಇಷ್ಟರಲ್ಲೆಲ್ಲ ಅಳಿಯೋಕ್ಕಾಗಲ್ಲ ಮಾವ. ಹುಷಾರಾಗಿ ಅಬ್ಸರ್ವ್ ಮಾಡಿ ಆಮೇಲೆ ತಿಳ್ಕೋಬೇಕು. ಅಳಿಮಯ್ಯ, ಈ ನಿನ್ನ ಹುಡುಕಾಟದಲ್ಲಿ ಈ ಶ್ರೀಮಂತನ ಶ್ರೀಮಂತಿಕೆ ಯಾವಾಗ್ಲೂ ನಿನ್ನ ಜೊತೆಗಿರುತ್ತೆ. ನಿನಗೆ ಯಾವುದೇ ಸಹಾಯ ಬೇಕಂದ್ರೆ ಹೇಳು, ನಾನು ನಿನಗೆ ಮಾಡ್ತೀನಿ. ಯಾಕೋ ಆ ಫೋಟೋನ ಹಾಗೆ ನೋಡ್ತಾ ಇದೀಯಾ? ಆ ಫೋಟೋದಲ್ಲಿರೋಳು ನಿನ್ಗೆ ಗೊತ್ತಾ? ಇಲ್ಲಣ್ಣ, ಇಲ್ಲ ಗೊತ್ತಿಲ್ಲ ತಿಳಿ.
ವಿಚಾರಣೆ ಮಾಡಿ ಅಡ್ರೆಸ್ ಬರ್ಸ್ಕೊಂಡು ಕಳ್ಸ್ರಿ ಅವನ್ನ. ಸರಿ ಸರ್. ಬರಲೇ. ತಗೊಳ್ರಿ, ಫೈಲ್ಗೆ ಹಾಕ್ರಿ. ನೋಡ್ದ್ಯಾರಿತ್ತು, ನಾನು ಪ್ರಾಮಿಸ್ ಮಾಡ್ದಂಗೆ ನಿಮ್ಮಿಬ್ಬರನ್ನ ಒಂದ್ ಮಾಡಿದೀನಿ. ಇನ್ಮೇಲೆ ನಿಮ್ಮಿಬ್ಬರನ್ನ ಯಾರು ಬೇರೆ ಮಾಡಕ್ ಆಗೋದಿಲ್ಲ. ಅವತ್ತು ಹೇಳಕ್ ಆಗಿರ್ಲಿಲ್ಲ, ಇವತ್ ಹೇಳ್ತಾ ಇದೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್. ವಾಪಸ್ ಬರ್ತೀನಿ ಅನ್ನೋ ಹೋಪ್ಸೇ ಹೋಗ್ಬಿಟ್ಟಿತ್ತು. ನನ್ನ ಸ್ವಂತ ಅಕ್ಕನೂ ತಗೊಳ್ದೇ ಇರೋ ರಿಸ್ಕ್ ತಗೊಂಡು ನನ್ನ ನಾವು ಬಚಾವ್ ಮಾಡಿದ್ದೀರಾ. ನಿಮ್ಮ ಹೆಲ್ಪನ್ನ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಬೃಂದ ಅವ್ರೆ, ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ಹೊಸ ಜೋಡಿ, ನಡೆದಿರೋದ್ನೆಲ್ಲ ಕೆಟ್ಟ ಕನ್ಸು ಅಂತ ಮರ್ತ್ಬಿಡಿ. ಮುಂದಿರೋ ಜೀವನ ನೋಡಿ ಇಬ್ರು ಖುಷಿಯಾಗಿರಿ. ಇಲ್ಲಿ ನಡೆದಿರೋದೆಲ್ಲ ಕನ್ಸ ನಿಜನೋ ಅಂತ ಗೊತ್ತಾಗ್ತಿಲ್ಲ. ಅಂತೂ ನೀನ್ ಬಂದ್ಯಲ್ಲ, ಐ ಆಮ್ ಸೋ ಹ್ಯಾಪಿ ವಿಕ್ಕಿ. ನಿಮ್ ಮಗಳ ಜೀವನ ಸರಿ ಹೋಗ್ತಿದೆ. ಮಗಳು ಅಳಿಯ ಒಂದಾಗಿದ್ದಾರೆ. ಖುಷಿನಾ? ಖುಷಿಗಿಂತ ಜಾಸ್ತಿ ಆತಂಕ ಆಗ್ತಿದೆ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಿಗ್ರೆ, ತಪ್ಪು ತಿಳ್ಕೊಬೇಡಿ. ಸಂಧ್ಯನ್ ಕೊಂತಿದ್ದು ವಿಕ್ಕಿ ಅಂತ ಅರೆಸ್ಟ್ ಮಾಡಿದ್ರು. ಆಮೇಲೆ ಅವನ್ನ ಬಿಡುಗಡೆ ಮಾಡಿ ನಿಮ್ಮನ್ನ ಅರೆಸ್ಟ್ ಮಾಡಿದ್ರು. ನೀವು ಈಗ ಹೊರಗಡೆ ಬಂದಿದ್ದೀರಾ. ನಮಗೆ ನಮ್ಮ ಮಗಳನ್ನ ನಿಮ್ಮ ಮನೆ ಕಳಿಸೋದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಇವ್ರದ್ದೇನು ತಪ್ಪಿಲ್ಲ ಅಂತ ವಾಪಸ್ ಬಂದ್ರಲ್ಲ ಚಿಕ್ಕ ಮಾವ. ಈಗ ಯಾರ್ ಹೊರಗಿದ್ದಾರೆ, ಯಾರ್ ಜೈಲ್ ಒಳಗಿದ್ದಾರೆ ಅನ್ನೋದು ನಿಮಗ್ ಕಾಣಿಸ್ತಿಲ್ವಾ? ಪರವಾಗಿಲ್ಲ ಬೃಂದ, ಹೆಣ್ ಕೊಟ್ಟೋರಲ್ವಾ, ಅವ್ರ ಆತಂಕ ಸರಿಯಾಗೇ ಇದೆ. ನಾನು ಅಥವಾ ಮಾಮು ಸಂಧ್ಯಾನ ಕೊಲೆ ಮಾಡಿದ್ ನಿಜ ಆಗಿದ್ರೆ ಸಂಧ್ಯಾ ಎಲ್ಲಿಂದ ಬಂದ್ಲು? ಆ ಭಾರ್ಗವಿ ಸಾಕ್ಷಿ ಕೊಟ್ಟಾಗ ಅವಳನ್ನ ನಂಬುದ್ರಿ. ಈಗ ಸಂಧ್ಯಾನೇ ಜೀವಂತವಾಗಿ ಬಂದು ನಿಂತಿದ್ರು. ಈಗ ನಮ್ಮೇಲೆ ನಂಬಿಕೆ ಇಲ್ಲ ಅಲ್ವಾ ನಿಮ್ಗೆ? ಚೆನ್ನಾಗಿದೆ ಬಿಡಿ. ನೀವ್ ಕೇಳ್ತಿರೋದ್ ನೋಡಿದ್ರೆ ಎಲ್ಲ ಬೇಕು ಅಂತಾನೆ ಅವಮಾನ ಮಾಡ್ತಿರೋ ತರ ಇದೆ. ಈಗೇನು ನಿಮ್ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕಾ ಬೇಡವಾ? ವಿಕ್ಕಿ, ಅವ್ರ ನಿಮ್ಮ ಮಾವ, ಹಾಗೆಲ್ಲ ಮಾತಾಡಬಾರ್ದು, ಸುಮ್ನಿರು. ಬೀಗ್ರೆ, ಭಾರ್ಗವಿಗೆ ನಮ್ಮೇಲೆ ಜಿದ್ದಿದೆ ಅಂತ ನಿಮಗ್ ಗೊತ್ತೇ ಇದೆ. ಈ ಮೊದಲು ಅವ್ರಪ್ಪನ ನೆಪ ಇಟ್ಕೊಂಡು ಜೆಪಿಗೆ ನಮ್ಮನೆಯವ್ರಿಗೆ ಕಷ್ಟ ಕೊಟ್ಟಿದ್ದಾಳೆ. ಆದ್ರೆ ಸುಳ್ಳು ಕೇಸು ಎಷ್ಟ್ ದಿನ ನಿಲ್ಲತ್ ಹೇಳಿ? ಈಗ ಸಂಧ್ಯಾ ಬಂದಿದ್ದಾಳೆ, ಅವಳಿಗೆ ಅವಳ ತಪ್ಪಿನ ಅರಿವಾದ್ಮೇಲೆ ತಾನೆ ಬಂದು ಒಪ್ಕೊಂಡಿದ್ದು. ದುಡ್ಡಿನ ಆಸೆಗೆ ಹೀಗೆಲ್ಲ ಮಾಡ್ಬಿಟ್ಟೆ ಅಂತ ಕೋರ್ಟಲ್ಲಿ ಬಂದು ಕ್ಷಮೆ ಕೇಳಿದ್ಲು ಸಂಧ್ಯಾ. ಆದ್ರೆ ಇದ್ರಲ್ಲಿ ಭಾರ್ಗವಿದೇನು ತಪ್ಪಿಲ್ಲ ಅಲ್ವಾ? ಸಂಧ್ಯಾ ಮಾಡಿದ ತಪ್ಪಿಂದ ಪಾಪ ಅವಳು ಜೈಲ್ಗೆ ಹೋಗುವ ಹಾಗಾಯ್ತು. ನೀವ್ ಯಾಕೆ ಅವಳ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದೀರ ರುದ್ರ ಅವ್ರೆ? ಮೊದ್ಲು ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ. ಭಾರ್ಗವಿಯಿಂದ ತೊಂದರೆ ಆಗ್ಬೋದೇನೋ ಅಂತ ಯೋಚನೆ ಮಾಡಬೇಡಿ. ಅವಳು ಜೈಲಲ್ಲೇ ಇರೋ ತರ ಬೃಂದ ನೋಡ್ಕೋತಾಳೆ. ಉಳ್ದಿದ್ದೆಲ್ಲ ಜೆಪಿ ಮತ್ತೆ ನಮ್ಮನೆಯವರು ನೋಡ್ಕೊಳ್ತಾರೆ. ಈಗ ಹೇಳಿ, ನಿಮ್ ಮಗಳನ್ನ ನಮ್ಮನೆ ಕರ್ಕೊಂಡು ಹೋಗ್ಬೋದಾ? ಅದು ಒಂದು ಸಲ ನಮ್ಮ ಶಾಸ್ತ್ರಿಗಳ ಹತ್ರ ಮಾತಾಡಿ ಒಳ್ಳೆ ಮುಹೂರ್ತ ನೋಡ್ತೀವಿ. ಹಾ, ಒಳ್ಳೆ ಮುಹೂರ್ತದಲ್ಲೇ ವಧುವರರ ಪ್ರವೇಶ ಆಗಿ. ಅವ ನಡ್ದಿರೋದೆಲ್ಲ ಒಂಥರ ಮ್ಯಾಜಿಕ್ ಅನ್ನಿಸ್ತಾ ಇದೆ. ಒಂದ್ ಕಡೆ ನಮ್ ವಿಕಿ ರಿತು ಒಂದಾದ್ರು,
ಇನ್ನೊಂದ್ ಕಡೆ ಆ ಸಂಧ್ಯಾನೆ ಬಂದು ಕೇಸೇ ಮುಗ್ದೋಯ್ತು. ಅನ್ಬಿಲೀವಬಲ್. ಒಂದು ಕ್ಷಣ ನಿಜವಾದ ಸಂಧ್ಯಾನೇ ಬಂದ್ಲು ಅಂತ ಶಾಕ್ ಆಗೋಗಿತ್ತು ಅಂಕಲ್. ನೀವು ಆ ಭಾರ್ಗವಿ ಮುಖ ನೋಡ್ಬೇಕಿತ್ತು. ಇಷ್ಟು ದಿನ ಅವಳು ಅರ್ಚಾಡಿದ್ದು ಹೋರಾಡಿದ್ದು ಒಂದೇ ಕ್ಷಣದಲ್ಲಿ ಭಸ್ಮ ಆಗೋಯ್ತು. ಆಲ್ ದ ಕ್ರೆಡಿಟ್ ಗೋಸ್ ಟು ಬೃಂದ. ಅಯ್ಯೋ ಇಲ್ಲ ಮಾವ, ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ನೀವು ವಾದ ಮಾಡಿ ಆ ಭಾರ್ಗವಿ ಬಾಯಿಗೆ ಬೀಗ ಹಾಕ. ಈ ಕೇಸಿನ ಹಣೆ ಬರಹ ಬದಲಾಯಿಸಿದ್ದು ಆ ಸಂಧ್ಯಾ ಮತ್ತೆ ಮಾವನೆ. ಇಲ್ಲ ಇಲ್ಲ ಬೃಂದ, ನಾನು ಈ ಮಾತನ್ನ ಒಪ್ಪಲ್ಲ. ನೀನಿಲ್ಲ ಅಂದಿದ್ದಿದ್ರೆ ಈ ಕೇಸು ಇಲ್ಲಿವರೆಗೂ ಬರ್ತಾ ಇರ್ಲಿಲ್ಲ. ಸಂಧ್ಯನ್ ಕರ್ಕೊಂಬಂದು ಕೇಸನ್ನ ಗೆಲ್ಲೋ ಮೆಟ್ಲು ಹತ್ಸಿ ನನ್ನ ಶಕ್ತಿ ಸಂಬಂಧ ಸರಿ ಮಾಡಿದವಳು ನೀನು. ನಮ್ಮ ಎರಡೂ ಕುಟುಂಬದ ಘನತೆ ಕಾಪಾಡಿದವಳು ನೀನು. ನಾನೇ ಹುಡುಕಿದ್ರು ನಿನ್ನಂತ ಸೊಸೆ ಸಿಗ್ತಾ ಇದ್ಲೋ ಇಲ್ವೋ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮಾವ. ಒಬ್ಬ ನಿರಪರಾಧಿನ ಅಮಾಯಕಿನ ಜೈಲಿಗೆ ಕಳಿಸ್ಬಿಟ್ಟು ಅದೆಷ್ಟು ಖುಷಿ ಪಡ್ತಿದ್ದೀರಾ ನೀವು. ಛೀ, ನಾಚಿಕೆ ಆಗ್ಬೇಕು ನಿಮ್ಗೆ. ಯಾರು ಅವಳು? ಆ ಭಾರ್ಗವಿ ಅಮಾಯಕಿನ? ಅವಳು ದೊಡ್ಡ ಖಳನಾಯಕಿ ಅಜ್ಜಿ. ಇಲ್ದೇ ಇರೋ ಅಪಾದನೆಲ್ಲ ಹೊರಿಸಿ ನನ್ನನ್ನ ಜೈಲ್ ಕಂಬಿ ಹೆಣ್ಸೋ ಹಾಗೆ ಮಾಡಿದ್ಲು. ಅವಳು ಮಾಡಿರೋ ತಪ್ಪಿಗೆ ಸರಿಯಾಗಿ ಸಿಗಾಕೊಂಡಿದ್ದಾಳೆ. ಅಜ್ಜಿ, ನಿಮಗೆ ಆ ಭಾರ್ಗವಿ ಮೇಲಿನ ಪ್ರೀತಿ ಕಾಳಜಿಯಿಂದ ಹೀಗ್ ಮಾತಾಡ್ತಿದ್ದೀರಾ, ನನ್ಗೆ ಅರ್ಥ ಆಗತ್ತೆ. ಆದ್ರೆ ಅದೇ ಕುರುಡು ಪ್ರೀತಿ ಸತ್ಯನ ಮುಚ್ಚಾಕ್ಬಾರ್ದು ಅಲ್ವಾ? ನೀವು ಈ ಮನೆ ಹಿರಿಯರು, ಒಂದ್ಸಲ ಕಣ್ಬಿಟ್ ನೋಡಿ. ವಿಕ್ಕಿ, ಸಿತಾರಾ ಆಂಟಿ ಇಬ್ರು ಹೊರಗ್ ಬಂದಿದ್ದಾರೆ. ಅವರು ಈ ಮನೆ ಬೀಗ್ರು. ಸತ್ತಿದಾಳೆ ಅಂತಿದ್ ನಮ್ ಸಂಧ್ಯಾ ವಾಪಸ್ ಬಂದಿದ್ದಾಳೆ. ಭಾರ್ಗವಿ ಅವಳು ಮಾಡಿರೋ ತಪ್ಪಿಗೆ BNS ಸೆಕ್ಷನ್ 24 ಸುಳ್ಳು ಆರೋಪ ಮಾಡೋದು, BNS ಸೆಕ್ಷನ್ 227 ಕೋರ್ಟ್ಗೆ ಸುಳ್ಳು ಸಾಕ್ಷಿಗಳನ್ನ ಸಬ್ಮಿಟ್ ಮಾಡೋದು. ಹಾ, ಈ ಸೆಕ್ಷನ್ಗಳನ್ನ ಬಳಸಿ ಅವಳನ್ನ ಜೈಲಿಗೆ ಕಳ್ಸಿದ್ದಾರೆ. ಅದಕ್ ತಕ್ಕ ಶಿಕ್ಷೆನೂ ನೀಡ್ತಾರೆ. ತಪ್ಪು ಮಾಡ್ದವ್ರಿಗೆ ಶಿಕ್ಷೆ ಆಗ್ಬೇಕು ಅಲ್ವಾ ಅಜ್ಜಿ? ಇಲ್ಲ, ಇಲ್ಲೇನೋ ತಪ್ಪಾಗಿದೆ. ನೀವೆಲ್ಲ ಸೇರ್ಕೊಂಡು ಭಾರ್ಗವಿಗೆ ಮೋಸ ಮಾಡ್ತಿದ್ದೀರಾ. ಅಯ್ಯೋ, ನಿಮ್ಮ ಕೋಪ ಆತಂಕ ಎರಡು ನೋಡಿ ನನಗ್ ಭಯ ಆಗ್ತಿದೆ ಅಜ್ಜಿ. ಬಹುಶಃ ಈ ಕೋಪ ಆತಂಕದಲ್ಲಿ ನೀವೇ ಭಾರ್ಗವಿ ಪರವಾಗಿ ವಾದ ಮಾಡಿ ಅವಳಗ್ ಬೇಲ್ ಕೊಡ್ಸಿ ಹೊರ ಕರ್ಕೊಂಡ್ಬರ್ತೀರಾ ಅನ್ಸತ್ತೆ ಅಲ್ವಾ? ಲಾ ಓದಿದ್ರು ಕೋರ್ಟ್ ಮೆಟ್ಲೆ ಹತ್ತದೇ ಇರೋರ್ಗೆ ಎಂತ ಪ್ರಶ್ನೆ ಕೇಳ್ತೀಯ ಬೃಂದ? ಶಕುಂತಲಾ ದೇವಿಯವರು ಆಗ ಮಾಡಿದ ಒಂದು ತಪ್ಪಿನಿಂದ ಮತ್ತೆ ಕೋರ್ಟ್ ಹತ್ತಲ್ಲ ಅಂತ ನನ್ನ ಹತ್ರ ಭಾಷೆ ಕೊಟ್ಟಿದ್ದಾರೆ. ಯಾಕೆ ಹೋಗಲ್ಲ? ಹೋಗ್ತೀನಿ. ಭಾರ್ಗವಿಗೆ ಬೇಲ್ ಕೊಡಿಸ್ತೀನಿ. ಯಾವತ್ತೋ ಮಾಡಿದ ತಪ್ಪಿಗೆ ಇಷ್ಟು ವರ್ಷ ನಾನು ಅನುಭವಿಸಿ ಶಿಕ್ಷೆ ಸಾಕು. ಹೌದಾ ಶಕುಂತಲಾದೇವಿ? ಮಗನ ಕೊಟ್ಟಿರೋ ಮಾತನ್ನ ಮರ್ತರೂ ಪರವಾಗಿಲ್ಲ, ಆದ್ರೆ ಗಂಡನ ಕೊಟ್ಟಿರೋ ಮಾತನ್ನ ಮರೀತೀರಾ? ಹೋಗ್ತೀರಾ ಕೋರ್ಟ್ಗೆ? ಮಾವ, ನಿಮಗ್ ಕೊಟ್ಟಿದ್ ಮಾತನ್ನ ಮೀರಿ ಆಚೆ ಹೋದ್ರೆ ಆಚೆನೇ ಇರ್ಬೇಕಾಗತ್ತೆ ಅಲ್ವಾ? ಅದನ್ನೇ ತಾನೆ ನೀವು ನನಗೂ ಹೇಳಿದ್ದು. ನನ್ನ ಮನೆಯಲ್ಲಿ
ನನ್ನ ಮಗನ ಮುಂದೆನೆ ಈ ಮನೆ ಸೊಸೆ ನನ್ನನ್ನು ಹೊರಗಡೆ ಹಾಕೋ ಮಾತಾಡ್ತಿದ್ದಾಳೆ. ಇವಳಿಂದ ನಿನಗೂ ಈ ಪರಿಸ್ಥಿತಿ ಬರ್ದೇ ಇರಲಿ ಜೆಪಿ. ಆದಷ್ಟು ಇವಳಿಂದ ನೀನ್ ದೂರ ಇರೋದೇ ಒಳ್ಳೇದು. ಪಾಪ ಬೇಜಾರಾಗ್ತಿದ್ಯಾ ಅಜ್ಜಿ? ಮಾವ ಹೋಗ್ಲಿ ಬಿಡಿ, ಪಾಪ ಬೇಲ್ ಕೊಡ್ಸ್ಬಿಡಿ ಭಾರ್ಗವಿಗೆ. ಅಂಕಲ್ ಯಾಕೆ ವಂದನ, ಭಾರ್ಗವಿ ಅಪ್ಪನೇ ಲಾಯರ್ ಇದಾರಲ್ಲ, ಅವರೇ ಕೊಡ್ಸ್ತಾರೆ ಬಿಡು. ಅವನಿಗೂ ಇದೇ ತರ ಒಂದು ಕೇಸಲ್ಲಿ ಬಾರ್ ಕೌನ್ಸಿಲಿಂದಾನೇ ಹೊರಗಡೆ ಹಾಕ್ಸಿದ್ದೆ. ಪಾಪ ಆ ಬಾಯಿ ಬಡ್ಕಿ ಭಾರ್ಗವಿಗೆ ಇಂಥ ಗತಿ ಬರಬಾರ್ದಿತ್ತು. ನ್ಯಾಯ ಇರೋ ಕಡೆ ದೇವ್ರು ಇರ್ತಾನೆ. ಯಾವುದೋ ಒಂದು ರೂಪದಲ್ಲಿ ಬಂದು ಅವನ್ ಕಾಪಾಡ್ತಾನೆ.